ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಕಾಳಜಿ. ಬೆಳಗಾಗುತ್ತಲೇ ಅತ್ತೆಯು ತಮ್ಮ ಸೊಸೆಯೊಂದಿಗೆ, ಇಂದು ಮನೆಗೆ ಮಗಳ ಗೆಳತಿ ಬರುತ್ತಿದ್ದಾಳೆ, ಆದ್ದರಿಂದ ಏನಾದರೂ ಸಿಹಿ ತಿಂಡಿ ಮಾಡು ಎನ್ನುವಾಗ, ಸರಿ ಅತ್ತೆ ಎಂದು ಕವಿತಾ ಸಿಹಿ ಅಡುಗೆ ಮಾಡಲು ಹೋಗುವಳು. ಸ್ವಲ್ಪ ಸಮಯದ ನಂತರ ಮಗಳ ಗೆಳತಿಯು ಮನೆಗೆ ಬಂದಾಗ ಸಿಹಿಯಾದ ಪಾಯಸ ಮಾಡಿ ಸೊಸೆಯು ನೀಡುವಳು. ಹಾಗೆಯೇ ಅತ್ತೆ ಮತ್ತು ನಾದಿನಿ ಪ್ರೀತಿಗೆ ನೀಡುವಳು. ಅತ್ತೆಯು ಪಾಯಸವನ್ನು ಬಾಯಿಗಿಡುತ್ತಲೇ ಅದನ್ನು ಉಗಿದು, ಛೇ, ಅದೇನು ಅಂತ ಪಾಯಸ ಮಾಡಿದ್ದೀಯೋ ಏನೋ, ನಿನ್ನ ಮನೆಯಲ್ಲಿ ಇದು ಯಾವುದನ್ನು ಕಲಿಸಿಕೊಡಲಿಲ್ಲವೇ ಎಂದು ಮೂದಲಿಸುತ್ತಾ ಹಾಗೆಯೇ ಇಟ್ಟು ಒಳನಡೆಯುವರು. ಸೊಸೆಯು ಬೇಸರದಿಂದ ಅತ್ತೆ ಎಂದು ಕರೆದರೂ ಕೇಳದೆ ಸೀದಾ ಹೋಗುವರು. ಮಾರನೇ ದಿನ ಬೆಳಗ್ಗೆ ಹಬ್ಬಕ್ಕೆ ಬಟ್ಟೆ ಕೊಳ್ಳಲು ಎಂದು ಅತ್ತೆ, ಕವಿತಾ ಮತ್ತು ಪ್ರೀತಿ ಎಲ್ಲರೂ ಅಂಗಡಿಗೆ ಹೊರಡುವರು. ಮಗ ದೂರದ ಊರಿನಲ್ಲಿ ಕೆಲಸದಲ್ಲಿದ್ದ ಕಾರಣ ಬಂದಿರಲಿಲ್ಲ. ಅತ್ತೆಯು ಮಗಳಿಗೆ ಬೇಕಾದಷ್ಟು ಸೀರೆಗಳನ್ನು ಕೊಂಡುಕೊಳ್ಳುವರು. ನೋಡಮ್ಮ ಪ್ರೀತಿ, ನಿನಗೆ ವಿವಾಹವಾದ ನಂತರ ಕೆಲಸಕ್ಕೆ ಹೋಗಲು ಉಟ್ಟುಕೊಳ್ಳಲು ಹಲವು ಸೀರೆಗಳು ಬೇಕು, ಆದ್ದರಿಂದ ಇದನ್ನೆಲ್ಲ ಕೊಂಡುಕೊಳ್ಳುತ್ತಿದ್ದೇನೆ ಎನ್ನುವಾಗ ಪ್ರೀತಿಗೆ ತುಂಬ ಸಂತೋಷವಾಗುತ್ತದೆ. ಅಷ್ಟರಲ್ಲಿ ಕವಿತಾ, ಅತ್ತೆ, ನಾನು ಒಂದು ಸೀರೆ ಕೊಂಡುಕೊಳ್ಳಲಾ ಎನ್ನುವಾಗ, ಯಾಕೆ ಕವಿತಾ, ಬೇರೆ ಸೀರೆ ನೋಡುತ್ತೀಯಾ, ನಿನಗೆ ಈಗಾಗಲೇ ಸೀರೆ ಕೊಂಡಿದ್ದೇನೆ ಎನ್ನುತ್ತಾ ಹಳೆಯ ಮಾದರಿಯ ಒಂದು ಸೀರೆಯನ್ನು ಅವಳ ಕೈಗೆ ನೀಡುವರು. ಅದನ್ನು ನೋಡಿ ತುಂಬ ಸಂತೋಷಗೊಂಡು ಕವಿತಾ ಮನೆಯ ಕಡೆಗೆ ಹೊರಡುವಳು. ಮನೆಗೆ ಬಂದ ನಂತರ ಅತ್ತೆಯ ರೂಮಿನಲ್ಲಿ ಎಲ್ಲ ಸೀರೆಗಳನ್ನು ಹರಡಿಕೊಂಡು ನೋಡುತ್ತಿದ್ದಾಗ, ಕವಿತಾ, ನನಗೆ ಒಂದು ಗ್ಲಾಸ್ ಕಾಫಿ ಬೇಕು ಎಂದಾಗ ಕಾಫಿ ಮಾಡಲು ಕಿಚನ್ಗೆ ಹೋಗುವಳು. ಕಾಫಿ ಮಾಡಿ ರೂಮಿಗೆ ಬರುವಾಗ ಪ್ರೀತಿಯು ತನ್ನ ತಾಯಿಯೊಂದಿಗೆ, ಅಲ್ಲಮ್ಮ, ನೀವು ನಿಜಕ್ಕೂ ಅತ್ತಿಗೆಗೆ ಸೀರೆ ತೆಗೆದುಕೊಂಡಿದ್ದೀರಾ, ನನಗ್ಯಾಕೋ ಅನುಮಾನ ಎನ್ನುವಾಗ, ಬಿಡು ಪ್ರೀತಿ, ನಾನು ಅವಳಿಗೆ ಪ್ರೀತಿಯಿಂದ ಸೀರೆ ಕೊಂಡುಕೊಂಡಿದ್ದೇನೆ ಅಂದುಕೊಂಡೆಯಾ, ನಾನೇನಾದರೂ ಸೀರೆ ಕೊಂಡಿಲ್ಲ ಎಂದಿದ್ದರೆ ಅವಳು ತುಂಬ ಕಾಸ್ಟ್ಲಿ ಸೀರೆ ತೆಗೆಯುತ್ತಿದ್ದಳು, ಆದ್ದರಿಂದ ಮನೆಯ ಕೆಲಸದವಳಿಗೆ ಕೊಡಲು ಅಂತ ಒಂದು ಸೀರೆ ಕೊಂಡಿದ್ದೆ ಕಣೆ, ಅದನ್ನೇ ಅವಳಿಗೆ ನೀಡಿದೆ. ನಾನೆಷ್ಟು ಚಾಲಾಕಿ ಅಂತ ನಿನಗೆ ಈಗ ತಿಳಿಯಿತಾ, ಇಲ್ಲದಿದ್ದರೆ ಅವಳ ಸೀರೆಗೆ ಅಬ್ಬಬ್ಬ ಎಂದರೂ 4-5 ಸಾವಿರ ಖರ್ಚಾಗುತ್ತಿತ್ತು ಎನ್ನುತ್ತಾ ನಗುವರು. ಇದನ್ನು ಕೇಳಿ ಕವಿತಾಳಿಗೆ ಮನಸ್ಸಿಗೆ ತುಂಬ ನೋವುಂಟಾಗುವುದು. ಒಂದು ವಾರದ ನಂತರ ಮಗ ಮನೆಗೆ ಬಂದಿದ್ದ. ಅವನನ್ನು ಕಂಡ ತಕ್ಷಣವೇ ಸೊಸೆಯೊಂದಿಗೆ ಪ್ರೀತಿ ಉಕ್ಕಿ ಬಂದಿತ್ತು. ನೋಡಮ್ಮ ಕವಿತಾ, ಅಡುಗೆ ಏನು ಮಾಡೋದು ಬೇಡ, ನೀವಿಬ್ಬರು ಆರಾಮಾಗಿ ಹೊರಗೆ ಸುತ್ತಾಡಿಕೊಂಡು ಬನ್ನಿ, ರಾತ್ರಿಗೆ ನಾನೇ ಅಡುಗೆ ಮಾಡುತ್ತೇನೆ, ಹೇಗಿದ್ದರೂ ನೀನು ಅಡುಗೆ ಮಾಡಲು ಇನ್ನೂ ಕಲಿತಿಲ್ಲವಲ್ಲ ಎಂದು ದಿನವೂ ತಾನೇ ಅಡುಗೆ ಮಾಡುವವರಂತೆ ಮಗನ ಮುಂದೆ ತೋರ್ಪಡಿಸಿಕೊಳ್ಳುವರು. ಅತ್ತೆ, ನಾನು ಅಡುಗೆ ಮಾಡಿಟ್ಟು ಹೋಗುತ್ತೇನೆ ಅತ್ತೆ ಎಂದರೂ ಕೇಳದೆ ಅವರಿಬ್ಬರನ್ನು ಕಳುಹಿಸಿಕೊಡುವರು. ಇದನ್ನು ಕಂಡ ಮಗನಿಗೆ ತುಂಬ ಸಂತೋಷವಾಗುತ್ತದೆ. ನನ್ನ ತಾಯಿಯು ಸೊಸೆಯನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಸಂತಸ ಪಡುವನು. ಹಾಗೆಯೇ ರಾತ್ರಿ ಹಿಂದಿರುಗುವಾಗ ಮಗ ತಾಯಿಗೆ ಎಂದು ಉಡುಗೊರೆಗಳನ್ನು ಕೊಂಡಿದ್ದನು. ರಾತ್ರಿ ಊಟ ಮಾಡಿ ಎಲ್ಲರೂ ರೂಮಿಗೆ ಹೋಗುವಾಗ ಅತ್ತೆಯು ಕಣ್ಣ ಸನ್ನೆಯಲ್ಲಿಯೇ ಕವಿತಾಳನ್ನು ಅಲ್ಲಿಯೇ ನಿಲ್ಲುವಂತೆ ತಿಳಿಸುವರು. ಕವಿತಾ ಏನೆಂದು ಕೇಳುವಾಗ, ಅಲ್ಲ ಕಣೆ, ನಿನ್ನನ್ನು ಮಹಾರಾಣಿಯಂತೆ ಹೀಗೆ ಬಿಟ್ಟು ಬಿಡುತ್ತೀನಿ ಅಂದುಕೊಂಡೆಯಾ, ಕಿಚನ್ನಲ್ಲಿ ಈಗಾಗಲೇ ಎಲ್ಲ ಪಾತ್ರೆಗಳು ಬಿದ್ದಿದೆ, ಅದನ್ನೆಲ್ಲ ತೊಳೆದಿಟ್ಟು ಹೋದರೆ ಸಾಕು ಎನ್ನುವಾಗ ಕವಿತಾ ಸರಿ ಎಂದು ಸೀದಾ ಅದನ್ನು ತೊಳೆಯಲು ಹೋಗುವಳು. ನಂತರ ಮಗನ ರೂಮಿಗೆ ಬಂದು, ನಾನು ಎಷ್ಟೇ ಬೇಡ ಎಂದರೂ ಅವಳು ಕೇಳೋದೇ ಇಲ್ಲ, ಅವಳ ಎಲ್ಲವನ್ನು ತೊಳೆದಿಡುತ್ತೇನೆ ಅಂತ ಒತ್ತಾಯ ಮಾಡಿದಾಗ ಪಾತ್ರೆ ತೊಳೆಯಲು ಬಿಟ್ಟೆ ಎನ್ನುವರು. ಪರವಾಗಿಲ್ಲ ಅಮ್ಮ, ನಿನ್ನ ಈ ವಯಸ್ಸಿನಲ್ಲಿ ಯಾಕೆ ಅದೆಲ್ಲ ಕೆಲಸ ಮಾಡುತ್ತೀಯ, ಕವಿತಾ ಅದನ್ನೆಲ್ಲ ಮಾಡುತ್ತಾಳೆ,
ಎನ್ನುವಾಗ ಸೊಕ್ಕಿನಿಂದ ಸೊಸೆಯನ್ನು ಒಮ್ಮೆ ನೋಡುವರು. ಮಾರನೇ ದಿನ ಮಗ ಗೆಳೆಯನ ಮನೆಗೆ ಹೋಗಿ ಬರುತ್ತೇನೆ, ಸಂಜೆ ಇಬ್ಬರು ಮೂವಿಗೆ ಹೋಗೋಣ ಎನ್ನುವನು. ಆಗ ಮನೆಯಲ್ಲಿ ಅತ್ತೆಯು ಕವಿತಾಳೊಂದಿಗೆ ಮಗ ಬಂದಿದ್ದಾನೆ ಅಂತ ಇವಳಿಗೆ ಸೊಕ್ಕು ಜಾಸ್ತಿಯಾಗಿದೆ. ಇಂದು ಎಲ್ಲ ಕೆಲಸಗಳನ್ನು ಇವಳಿಂದಲೇ ಮಾಡಿಸಿಕೊಳ್ಳಬೇಕು. ಕೆಲಸದವಳಿಗೆ 1 ವಾರ ರಜೆ ನೀಡಿ ಬೇಕಂತಲೇ ಮನೆಯೆಲ್ಲ ತುಂಬ ಗಲೀಜಾಗಿದೆ. ಆದ್ದರಿಂದ ಧೂಳೆಲ್ಲ ತೆಗೆದು ಗುಡಿಸಿಕೊಂಡು ಒರೆಸಿಕೊಂಡು ಬಾ ಎಂದು ಹೇಳುವರು. ಕವಿತಾ ಅತ್ತೆಯು ಹೇಳಿದಂತೆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುವಳು. ಕವಿತಾಳಿಗೆ ಅಂದು ಸ್ವಲ್ಪ ಜ್ವರವಿದ್ದ ಕಾರಣ ನೀರಿನಲ್ಲಿ ಕೆಲಸ ಮಾಡಲು ಹಿಂಜರಿಯುವಳು. ಆದರೂ ಅವಳ ಮಾತುಗಳನ್ನೂ ಕೇಳದೆ, ನನ್ನ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕಬೇಡ, ಕೈಯಲ್ಲಿಯೇ ತೊಳೆಯಬೇಕು ಎನ್ನುವಾಗ ಕವಿತಾ ಸರಿ ಅತ್ತೆ ಎನ್ನುತ್ತಾ ಅದನ್ನು ಒಗೆಯಲು ತೆಗೆದುಕೊಂಡು ಹೋಗುವಳು. ಒಗೆದು ಮುಗಿಯುತ್ತಿದ್ದಂತೆ ಪ್ರೀತಿಯ ಬಟ್ಟೆಗಳನ್ನು ಒಗೆದು ಹಾಕು ಎಂದು ಗುಡ್ಡೆ ಬಟ್ಟೆಯನ್ನು ತಂದು ಕೊಡುವರು. ಅತ್ತ ಕಡೆ ಮಗ ಗೆಳೆಯನನ್ನು ಕಾಣಲು ಎಂದು ಹೋದವನು ಗೆಳೆಯ ಮನೆಯಲ್ಲಿ ಇಲ್ಲದೆ ಇದ್ದಾಗ ಪುನಃ ಮನೆಗೆ ವಾಪಸ್ ಆಗಿದ್ದನು. ತಾಯಿಯು ಕವಿತಾಳೊಂದಿಗೆ ಇಷ್ಟೊಂದು ಕಠೋರವಾಗಿ ವರ್ತಿಸುತ್ತಿದ್ದಾರೆ ಎಂದು ಅವನಿಗೆ ತಿಳಿದಾಗ ತುಂಬ ನೊಂದುಕೊಳ್ಳುವನು. ಅಲ್ಲಮ್ಮ, ಅವಳಿಗೆ ಜ್ವರ ಇದೆ ಅಂತ ಗೊತ್ತಿದ್ದು ನಿಮ್ಮ ಮತ್ತು ಪ್ರೀತಿಯ ಬಟ್ಟೆಗಳನ್ನು ಕೈಯಲ್ಲಿಯೇ ಒಗೆಯಲು ಕೊಟ್ಟಿದ್ದೀರಲ್ಲ, ಪ್ರೀತಿ ಸುಮ್ಮನೆ ಟಿವಿ ನೋಡುತ್ತಿರುವಾಗ ಈ ಬಟ್ಟೆಗಳನ್ನೆಲ್ಲ ಒಗೆದು ಹಾಕಬಹುದಿತ್ತಲ್ಲ ಎನ್ನುವನು. ಓಹೋ, ನಿನ್ನ ಹೆಂಡತಿಯೊಂದಿಗೆ ಕೆಲಸ ಮಾಡಿಸುತ್ತಿದ್ದೇನೆ ಅಂತ ನಿನಗೆ ಉರಿ. ನಾನು ಮನೆ ಕೆಲಸ ಮಾಡುವಾಗ ನಿನಗೇನೂ ಅಭ್ಯಂತರವಿಲ್ಲ ಎನ್ನುವಾಗ ಅದು ಹಾಗಲ್ಲಮ್ಮ ಎನ್ನುವನು. ನೀನೇನು ಮಾತನಾಡಬೇಡ, ಈಗಾಗಲೇ ಅವಳು ನಿನ್ನ ಕಿವಿ ತುಂಬಿದ್ದಾಳೆ ಎನ್ನುತ್ತಾ ಕೋಪದಿಂದ ಒಳನಡೆಯುವರು. ಸಂಜೆಗೆ ಕವಿತಾಳಿಗೆ ಜ್ವರ ಹೆಚ್ಚಾಗಿ ಮಗ ಕರೆದುಕೊಂಡು ಆಸ್ಪತ್ರೆಗೆ ಹೋಗುವನು. ಮಾರನೇ ದಿನ ಒಂದು ಗೃಹ ಪ್ರವೇಶಕ್ಕೆ ಎಲ್ಲರೂ ಹೊರಡುತ್ತಿದ್ದಾಗ ತಾಯಿಯು ಹಠಾತ್ತಾಗಿ ಕಾಲು ಉಳುಕಿ ಬೀಳುವರು. ಕವಿತಾ ಆಗಲೇ ಅತ್ತೆಯನ್ನು ಹಿಡಿದುಕೊಳ್ಳುವಳು. ಅಮ್ಮ, ನೀವು ಈ ರೀತಿ ಬೀಳುತ್ತಲೇ ಇರುತ್ತೀರ, ನನಗೆ ಗೃಹ ಪ್ರವೇಶಕ್ಕೆ ಹೋಗಲೇಬೇಕು ಎನ್ನುತ್ತಾ ಪ್ರೀತಿ ಸೀದಾ ಹೊರಟು ಹೋಗುವಳು. ನಂತರ ಮಗ ಸೊಸೆ ಇಬ್ಬರು ಅತ್ತೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಕಾಲಿಗೆ ಬ್ಯಾಂಡೇಜ್ ಮಾಡಿಸಿಕೊಂಡು ಬರುವರು. ಅತ್ತೆಯು ಈಗ ಎಲ್ಲದಕ್ಕೂ ಬೇರೆಯವರನ್ನು ಅವಲಂಬಿಸಬೇಕಾಗಿತ್ತು. ಪ್ರೀತಿಯು ತಾಯಿಯ ಯಾವುದೇ ಚಾಕರಿಗೆ ಬರುತ್ತಿರಲಿಲ್ಲ. ಕವಿತಾ ಅವರೊಂದಿಗೆ ತುಂಬ ಕಾಳಜಿಯಿಂದ ವರ್ತಿಸುತ್ತಿದ್ದಳು. ಅವರಿಗೆ ಹಿಡಿಸುತ್ತಿರಲಿಲ್ಲ. ಅದೊಂದು ದಿನ ಕವಿತಾ ಕಾಲಿನ ಬ್ಯಾಂಡೇಜನ್ನು ಚೇಂಜ್ ಮಾಡುತ್ತೇನೆ ಎನ್ನುವಾಗಲೂ ಕೇಳದೆ, ನೀನೇನು ಮಾಡುವ ಅವಶ್ಯಕತೆ ಇಲ್ಲ, ನನ್ನ ಮಗಳು ಇದೆಲ್ಲವನ್ನು ಮಾಡಿಕೊಡುತ್ತಾಳೆ ಎನ್ನುತ್ತಾ ಪ್ರೀತಿಯನ್ನು ಕರೆಯುವರು. ಪ್ರೀತಿಯು ಬಳಿ ಬಂದವಳೆ, ನೋಡಮ್ಮ ಪ್ರೀತಿ, ನನ್ನ ಕಾಲಿನ ಬ್ಯಾಂಡೇಜನ್ನು ಒಮ್ಮೆ ಬದಲಾಯಿಸಿಕೊಡುತ್ತೀಯಾ ಎಂದು ಕೇಳುವಾಗ, ಅಯ್ಯೋ ಅಮ್ಮ, ಇದಕ್ಕೆಲ್ಲ ನನ್ನನ್ನು ಯಾಕೆ ಕರೆಯುತ್ತೀಯಾ? ಇಲ್ಲಿಯೇ ಅತ್ತಿಗೆ ಇದ್ದಾರಲ್ಲ, ಅವರೊಂದಿಗೆ ಮಾಡಿಸಿಕೊ. ಈ ಎಲ್ಲ ಗಲೀಜಾದ ಕೆಲಸಗಳನ್ನು ಮಾಡಬೇಕು, ನನ್ನೊಂದಿಗೆ ಮಾಡಲು ಸಾಧ್ಯವಿಲ್ಲ. ನನಗೆ ಆಫೀಸಿಗೆ ಸಮಯವಾಯಿತು, ನಾನಿನ್ನು ಹೊರಡುತ್ತೇನೆ ಎನ್ನುತ್ತಾ ಅಲ್ಲಿಂದ ಸೀದಾ ಹೊರಟು ಹೋಗುವಳು. ಇದರಿಂದ ಅತ್ತೆಯು ತುಂಬ ನೊಂದುಕೊಂಡು ಬೇಸರದಿಂದ ಕವಿತಾಳನ್ನು ನೋಡಿ, ಕವಿತಾ, ನಿನಗೆ ಅಭ್ಯಂತರವಿಲ್ಲದಿದ್ದರೆ ಇದನ್ನು ಬದಲಾಯಿಸಿಕೊಡುತ್ತೀಯಾ ಎನ್ನುವಾಗ, ಅದಕ್ಕೆ ಯಾಕೆ ಅತ್ತೆ ನೀವು ಸಂಕೋಚ ಪಡುತ್ತೀರಾ, ನಾನೇ ಬದಲಿಸಿಕೊಡುತ್ತೇನೆ ಎಂದು ಕರೆದುಕೊಂಡು ಹೋಗಿ ಅವರನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಬ್ಯಾಂಡೇಜನ್ನು ಬದಲಾಯಿಸಿಕೊಡುವಳು. ಇದನ್ನೆಲ್ಲ ಕಂಡು ಮಗ ತುಂಬ ಸಂತೋಷಗೊಳ್ಳುವನು. ನೋಡಮ್ಮ, ನಿಮ್ಮ ಬಗ್ಗೆ ಕವಿತಾ ಎಷ್ಟೊಂದು ಕಾಳಜಿ ವಹಿಸುತ್ತಾಳೆ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಈಗೋ ಅವಳನ್ನು ಪ್ರೀತಿ ಮಾಡಲು ಬಿಡುತ್ತಿಲ್ಲ. ನೀವೇನಿದ್ದರೂ ಪ್ರೀತಿಯನ್ನೇ ತಲೆ ಮೇಲೆ ಇಟ್ಟು ಪ್ರೀತಿಸುತ್ತೀರ. ಅದೇ ಪ್ರೀತಿಯನ್ನು ಸ್ವಲ್ಪ ಕವಿತಾಳಿಗೆ ನೀಡಿ. ಎಲ್ಲ ಸೊಸೆಯಂದಿರು ಒಂದೇ ರೀತಿ ಇರೋದಿಲ್ಲ ಅಮ್ಮ. ಕವಿತಾ ಅನಾಥೆಯಾಗಿರುವ ಕಾರಣ ಅವಳಿಗೆ ತಾಯಿಯ ಪ್ರೀತಿ ದೊರೆತಿಲ್ಲ.
ನಿಮ್ಮನ್ನು ಅವಳ ತಾಯಿಯಂತೆ ನೋಡುತ್ತಿದ್ದಾಳೆ. ಹೀಗಿರುವಾಗ ನೀವು ಅವಳನ್ನು ಮಗಳಂತೆ ನೋಡಿದರೆ ನಮ್ಮ ಕುಟುಂಬ ಎಷ್ಟೊಂದು ಸಂತೋಷವಾಗಿರುತ್ತೆ ಎನ್ನುವಾಗ, ನನ್ನನ್ನು ದಯವಿಟ್ಟು ಕ್ಷಮಿಸು ಕಂದ. ನನ್ನ ಕೆಲವು ಗೆಳತಿಯರ ಮಾತು ಕೇಳಿ ನನ್ನ ಸೊಸೆಯು ಅವರ ಸೊಸೆಯಂತೆ ತುಂಬ ಸೊಕ್ಕು ಇರುತ್ತೆ ಅಂತ ಭಾವಿಸಿದ್ದೆ. ಆದರೆ ಇಂದು ನನ್ನ ಮಗಳಿಗಿಂತ ಹೆಚ್ಚಿನ ಕಾಳಜಿಯನ್ನು ಸೊಸೆ ಮಾಡಿದ್ದಾಳೆ. ಇನ್ನು ಯಾವತ್ತಿದ್ದರೂ ನಿನ್ನನ್ನು ನನ್ನ ಮಗಳಂತೆ ನೋಡುತ್ತೇನೆ ಎಂದು ಅವಳನ್ನು ಅಪ್ಪಿಕೊಂಡು ಕಣ್ಣೀರಿಡುವರು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.